ಭಲೆ ಚಾನ್ಸ್ ಇದೆ, ಲಲಲಾಮ್ 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 ಲಲಲಾಮ್, ಲಕ್ಕಿ ಚಾನ್ಸ್ ಇದೆ. ಇದು ಊರ್ಮಿಳ, ಒಂದು ಲೋಟ ಬಿಸಿ ಬಿಸಿಯಾಗಿರೋ ನೀರು ಕೊಡಮ್ಮ. ಹಾಂ ಬಾಬಾ ತಂದೆ. ರೀ, ಬಿಸಿನೀರು ಬೇಕು ಅಂತ ಹೇಳಿದ್ರೆ ನಾನೇ ಕಳಿಸ್ಕೊಡ್ತಿದ್ನಲ್ಲ ರೂಮ್ಗೆ, ಇಲ್ಲಿವರೆಗೂ ಯಾಕೆ ಬಂದ್ರಿ? ಯಾಕೆ ಅಲ್ಲ, ಯಾಕೆ ಅಂತೀನಿ. ನಾನು ನಿನಗೆ ಒಂದು ಲೋಟ ನೀರು ಕೇಳಬಾರ್ದಾ, ಇಲ್ಲ ನಿನ್ನ ಕಣ್ಣಿಗೆ ನಾನು ಕಾಣಿಸ್ಕೊಳ್ಳೇಬಾರ್ದಾ? ಹಾಂ, ಏನು ಅಂತೀಯ? ನೀವು ರೀ ಹೀಗೆ ಮಾತಾಡ್ತಿದ್ದೀರಾ? ಹೋಗ್ತಾ ಹೋಗ್ತಾ ಚಿಕ್ಕವ್ರಾಗ್ತಿದ್ದೀರಾ ನೀವು. ಏನು ಹೇಳಿದ್ರು ಹುಡುಗಾಟನೇ. ಅದು ಸರಿ, ಏನು ಹಾಡೆಲ್ಲ ಬರ್ತಾ ಇದೆ, ಒಳ್ಳೆ ಮೂಡಲ್ಲಿದ್ದಂಗಿದೆ. ಏನೂ ಇಲ್ಲ ಕಣೆ, ಇವತ್ತು ಸಿಕ್ಕಾಪಟ್ಟೆ ಖುಷಿ ಮೂಡಲ್ಲಿದ್ದೀನಿ. ಖುಷಿ ಮೂಡಲ್ಲಿದ್ದೀನಿ. ನನ್ನ ಹೆಂಡತಿ ಬಗ್ಗೆ ಸಿಕ್ಕಾಪಟ್ಟೆ ಹೆಮ್ಮೆ ಅನ್ನಿಸ್ತಿದೆ. ಹೌದಾ? ಓ, ಅಂಥ ಘನಂದಾರಿ ಕೆಲಸ ನಿಮ್ಮ ಹೆಂಡತಿ ಏನು ಮಾಡಿದ್ಲು? ಯಾವಾಗ ನೋಡಿದ್ರು ಅವಳನ್ನ ಬೈಕೋತಾನೆ ಇದ್ರಿ. ತಪ್ಪು ಅನಿಸಿದಾಗ ಬೈದ ಮೇಲೆ, ಅವಳು ಒಳ್ಳೆ ಕೆಲಸ ಮಾಡಿದ್ಮೇಲೆ ಹೊಗಳೋದ್ರಲ್ಲಿ ತಪ್ಪೇನಿದೆ? ಸದ್ಯ ನಮ್ಮ ಯಜಮಾನ್ರಿಗೆ ಅಷ್ಟಾದರೂ ಗೊತ್ತಾಯ್ತಲ್ಲ. ಹ್ಞೂ ಕಣೆ, ನಾನು ಯಾವಾಗಲೂ ಅನ್ಕೋತಿದ್ದೆ, ನಮ್ಮ ಸೀತಾ ಯಾಕೆ ಯಾವಾಗಲೂ ಹೀಗೆ ಆಡ್ತಾಳೆ, ಯಾಕೊಂದೇ ಸಮನೆ ಬೈಕೋತಿರ್ತಾಳೆ ಅಂದ್ಕೊಂಡಿದ್ದೆ. ಆದರೆ ನೀನು ಏನೇ ಮಾಡಿದ್ರೂ ಅದಕ್ಕೊಂದು ಒಳ್ಳೆ ಅರ್ಥ ಇದ್ದೇ ಇರುತ್ತೆ ಅಂತ ನನಗೆ ಈಗ ಅರ್ಥವಾಗಿದೆ. ಯಾಕ್ರಿ ಏನೇನೋ ಮಾತಾಡ್ತಿದ್ದೀರಾ? ಏನಾಯ್ತು? ಏನೂ ಇಲ್ಲ, ನೆನ್ನೆ ನೀನು ನಮ್ಮ ಸತ್ಯನ ತವ್ರ ಮನೆಯವ್ರನ್ನ ನಡೆಸ್ಕೊಂಡಿದ್ದ ರೀತಿ, ಬರಮಾಡಿಕೊಂಡಿದ್ದ ರೀತಿ ನನಗೆ ತುಂಬ ಖುಷಿ ಆಯಿತು ಕಣೆ. ಒಂದು ಕ್ಷಣ ನಿನ್ನ ಮುಖದಲ್ಲಿ ನಮ್ಮಮ್ಮನ್ನೇ ಕಂಡ ಹಾಗಾಯಿತು. ರೀ, ಕೋಟೆ ಮನೆ ರೀತಿ ನೀತಿಗಳನ್ನು ನಾನು ಅತ್ತೆಯಿಂದ ತಾನೇ ಕಲ್ತಿದ್ದು. ಅತ್ತೆ ನಿಮಗೆ ನೆನಪಾಗ್ತಿದ್ದಾರೆ ಅಂದರೆ ನಾನು ಸರಿದಾರಿಲಿ ಹೋಗ್ತಿದ್ದೀನಿ ಅಂತ ಅರ್ಥ. ಅದರಲ್ಲಿ ಅನುಮಾನವೇ ಇಲ್ಲ ಸೀತಾ. ಸದ್ಯ ನಮ್ಮ ಯಜಮಾನ್ರಿಂದ ನಾನು ಭೇಷ್ ಅನ್ಸ್ಕೊಂಡಲ್ಲಪ್ಪ, ಅಷ್ಟು ಸಾಕು. ಬಾಬಾ ನೀರು ತಗೊಳ್ಳಿ. ಓಕೆ, ಥ್ಯಾಂಕ್ ಯು. ಏನು ಗಂಡ ಹೆಂಡತಿ ಇಷ್ಟೊಂದು ನಗ್ತಾ ಇದ್ದೀರಾ? ಅದೇನು ಜೋಕು ಅಂತ ನನಗೂ ಹೇಳಿ ಬಾಬಾ, ನಾನು ಸ್ವಲ್ಪ ನಗ್ತೀನಿ. ಏನೂ ಇಲ್ಲಮ್ಮ, ನೆನ್ನೆ ಬೀಗರು ಬಂದಿದ್ರಲ್ಲ, ಆ ವಿಷಯನೇ ಮಾತಾಡ್ತಾ ಇದ್ದೆ. ಓ ಅದಾ ಭಾವ, ನನಗಂತೂ ಅವ್ರು ಬಂದಿದ್ದು ಎಷ್ಟು ಖುಷಿ ಆಯಿತು ಗೊತ್ತಾ. ಅದು ಅಲ್ಲದೆ ಗಿರಿಜಮ್ಮ ಮತ್ತು ಜಾನಕಿ ಅವ್ರು ಹೊರಡುವಾಗ ಅವ್ರ ಮುಖದಲ್ಲಿ ತನ್ನ ಮಗಳು ಒಳ್ಳೆ ಮನೆಗೆ ಸೇರಿದಾಳೆ ಅನ್ನೋ ಖುಷಿ ಇತ್ತು. ಅವ್ರು ಎಷ್ಟು ಸಂತೋಷವಾಗಿ ವಾಪಸ್ ಹೋದರು. ಅಕ್ಕ, ನೀನಂತೂ ಅವ್ರನ್ನ ಎಷ್ಟು ಚೆನ್ನಾಗಿ ನಡೆಸ್ಕೊಂಡೆ ಅಲ್ವೇ ಊರ್ಮಿಳಾ? ನಾವು ಹೆಣ್ಣು ಹೆತ್ತವ್ರೆ ತಾನೆ, ಅವ್ರ ಕಷ್ಟನ ನಾವು ಅರ್ಥ ಮಾಡ್ಕೋಬೇಕು. ಅವ್ರು ನಮ್ಮ ಮನೆಗೆ ಬಂದಾಗ ಅವ್ರನ್ನ ಚೆನ್ನಾಗಿ ನಡೆಸ್ಕೊಳ್ಳೋದು ನಮ್ಮ ಕರ್ತವ್ಯ ಕಣೆ. ಸರಿಯಾಗಿ ಹೇಳಿದೆ ಸೀತಾ. ಹಾಗೇನೆ ಇನ್ನೊಂದು ಮಾತು, ಎಲ್ಲಿ ಸೊಸೆ ಮೇಲೆ ಮುನಸನ್ನ ಅವ್ರ ಮೇಲೆ ತೆಗಿತೀಯೋ ಅಂತ ನನಗೆ ಅನುಮಾನ ಬಂದುಬಿಟ್ಟಿತ್ತು. ಅಯ್ಯೋ ಭಾವ, ನೀವೆಲ್ಲಿದ್ದೀರಾ? ಅತ್ತೆ ಸೊಸೆಗಾಗಲೇ ಒಂದಾಗ ಆಗೋಗಿದೆಯಲ್ಲ. ಅದೇ ಮತ್ತೆ ಸೀತಾ ಸತ್ಯನ ಒಪ್ಕೊಂಡಿದ್ದಾಳೆ ಅಂತ ನಿನ್ನೆ ಬೀಗರು ನಡೆಸ್ಕೊಂಡ ರೀತಿಯಲ್ಲೇ ಗೊತ್ತಾಗ್ಬಿಡ್ತು. ರೀ, ನಮ್ಮ ಮನೆಗೆ ಯಾರೇ ಬಂದರೂ ನಾನು ಹಾಗೆ ನಡ್ಕೋತಿದ್ದೆ, ಅದರಲ್ಲೇನು ವಿಶೇಷ? ಆಯ್ತಾಯ್ತು, ಜಟ್ಟಿ ಜಾರು ಬಿದ್ದರೂ ಮೀಸೆ ಮಣ್ಣಾಗಲಿಲ್ವಂತೆ. ಹಾಗೆ ಇನ್ನೊಂದು ಮಾತು ಸೀತಾ. ಹೇಳ್ರಿ ಅದೇನು ಅಂತ. ನೀನು ನೋಡ್ತಾ ಇದ್ರೆ ಥೇಟ್ ನಮ್ಮಮ್ಮನೇ ನೆನಪಾಗ್ತಾ ಇರುತ್ತೆ. ನಾಳೆ ಸತ್ಯನ ನೋಡಿದ್ರೆ ನಮ್ಮ ಕಾರ್ತೀಕ್ಗೆ ನೀನೇ ನೆನಪಾಗಬಹುದು. ಅಂದರೆ ನಮ್ಮಮ್ಮ ನಿನಗೆ ಹಾಕ್ಕೊಟ್ಟಿದ್ದ ದಾರಿನ ನೀನು ನಿನ್ನ ಸೊಸೆಗೆ ಕಲಿಸ್ಬೇಕು ಸೀತಾ. ಅವಳು ನಿನ್ನ ಹಾಗೆ ಆಗಬೇಕು. ನಿನ್ನ ಜಾಗ ತುಂಬೋ ಸಾಮರ್ಥ್ಯ ಅವಳೊಬ್ಬಳಿಗೆ ಇರೋ.
ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾಳೆ. ಅವಳಿಗೆ ಏನು ಬೇಕೋ ಆ ಟ್ರೈನಿಂಗ್ ಎಲ್ಲ ಚೆನ್ನಾಗೇ ಕೊಡ್ತಿದ್ದಾಳೆ ಅಲ್ವಾ ಅಕ್ಕ? ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಊರ್ಮಿ ಅಲ್ವೇ. ನಾನು ಅವ್ರ ಜೊತೆ ಸ್ವಲ್ಪ ಚೆನ್ನಾಗಿದ್ರೆ ಸಾಕು, ಏನೇನೋ ಅರ್ಥ ಕಲ್ಪಿಸ್ಬಿಡೋದಾ? ಆಗಲಿ ಅದೆಷ್ಟು ದಿವಸ ಅತ್ತೆ ಸೊಸೆ ನಡೆಸ್ತಿರೋ ನಡೆಸ್ಲಿ. ಬಾವಾ, ನನಗಂತೂ ಈ ಅತ್ತೆ ಸೊಸೆನ ಅರ್ಥ ಮಾಡ್ಕೊಳಕ್ ಆಗಲೇ ಇಲ್ಲ. ಅತ್ತೆ ಸೊಸೆ ಒಳಗೊಳಗೆ ಒಂದೇ ಪಾರ್ಟಿನೇ. ಆಗ ಊರ್ಮಿಳ, ನನಗೆ ಗೊತ್ತೇ ಇಲ್ಲ ಈ ಗುಟ್ಟು ಲೋಗುಟ್ಟು ಪೆರುಮಾಳು ಕೆರಕ ಅಂತಾರಲ್ಲ ಹಾಗೆ. ಭಾವ ನಾದ್ನಿ ಇಬ್ರು ಸರಿಯಾಗಿದ್ದೀರಾ. ಟೈಮ್ ಸಿಕ್ಕಾಗೆಲ್ಲ ನಾನು ಆಡ್ಕೊಳ್ದೆ ಕೆಲಸನಾ ನಿಮಗೆ? ಅಯ್ಯೋಯ್ಯೋ, ನಿನ್ನನ್ನ ಆಡ್ಕೊಳ್ಳೋದ? ಅಷ್ಟೊಂದು ಧೈರ್ಯ ತಾಕತ್ತು ನಮಗೆಲ್ಲಿದೆಯಾ ಸೀತಾ? ಇದಕ್ಕೇನು ಕಮ್ಮಿ ಇಲ್ಲ. ಅದು ಬಿಸಿನೀರು, ತಣ್ಣಗಾಗಕ್ಕೆ ಮುಂಚೆ ಕುಡೀರಿ. ಹೌದೌದು, ಆರ್ ಕುಡಿತೀನಿ. ಏನು ಸತ್ಯ, ಎಲ್ಲ ನೀನು ಅಂದ್ಕೊಂಡ ಹಾಗೆ ಆಗ್ತಿದೆ ಅಂತ ತುಂಬ ಖುಷಿಯಾಗಿದೆಯಾ ಅಂತ ಅನಿಸುತ್ತೆ. ಕೀರ್ತನ, ನನಗೆ ನಿನ್ನ ಹತ್ರ ಜಗಳ ಆಡೋದಕ್ಕೆ ಮೂಡಿಲ್ಲ, ಸುಮ್ಮನೆ ಹೋಗು. ಓ, ಬಿಲ್ಡಪ್ಪು, ದೊಡ್ಡ ಬಿಲ್ಡಪ್ ರಾಣಿ ನೋಡು ನೀನು. ನನ್ನ ಹತ್ರ ಬೈಸ್ಕೊಳ್ಳೋದಕ್ಕೆ ಅಂತಲೇ ಬರ್ತೀಯ ನೀನು? ಸುಮ್ಮನಿರೋ ಅಂದ್ರೂ ಕೇಳ್ತಿಲ್ವಲ್ಲ. ಅಮ್ಮ ನಿನಗೆ ಬೈಯೋದನ್ನು ಕಮ್ಮಿ ಮಾಡಿದ್ದಾರೆ ಅಂತ ಅತಿಯಾಗಿ ಆಡಬೇಡ. ನೀನು ಅವ್ರನ್ನ ಅತ್ತೆ ಅತ್ತೆ ಅಂತ ಕರೆದ ಮಾತ್ರಕ್ಕೆ ಅವ್ರು ನಿನ್ನನ್ನು ಇನ್ನೂ ಸೊಸೆ ಅಂತ ಒಪ್ಕೊಂಡಿಲ್ಲ, ನೆನಪಿರಲಿ. ಈ ಮನೆಯಿಂದ ಆದಷ್ಟು ಬೇಗ ನಿನಗೆ ಗೇಟ್ ಪಾಸ್ ಕೊಡಿಸ್ತೀನಿ, ನೋಡ್ತಾ ಇರು. ಏನಂದೆ? ನನ್ನನ್ನು ಮನೆಯಿಂದ ಹೊರಗಾಕ್ತೀಯ? ಮನೆ ಸೊಸೆ ಯಾವತ್ತಿದ್ರೂ ಮನೇಲೇ ಇರಬೇಕು. ಮದುವೆ ಆಗಿರೋ ಮಗಳು ಗಂಡನ ಮನೆಗೆ ಹೋಗಿರಬೇಕು. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನೋ ಮಾತೇ ಇದೆ. ಅದನ್ನ ಮರೆತು ತವ್ರ ಮನೇಲೆ ಜಾಂಡ ಊರಿ ಕಡ್ಡಿ ಅಲ್ಲಾಡಿಸ್ತಾ ಇರೋದು ನೀನು. ಸತ್ಯ, ಕಿರಿಚ್ಬೇಡ ಕೀರ್ತನ. ನಾನು ಮನ್ಸು ಮಾಡಿದ್ರೆ ಇವತ್ತು ನೀನು ಬೀದಿಲಿರ್ತಾ ಇದ್ದೆ. ಅಯ್ಯೋ ಪಾಪ ಅಂತ ರಾಯರಿಗೆ ಹೇಳಿ ತಡೆದಿದ್ದು ನಾನು. ಆದರೆ ಇನ್ನು ಮುಂದೆ ನಾನು ಆ ಥರ ಮಾಡಲ್ಲ. ಆದರೆ ನೀನು ಈ ಕೊಳಕ್ ಬುದ್ಧಿ ತೋರಿಸಿದ್ರೆ, ಮನೇಲಿ ಇಲ್ಲದೆ ಇರೋ ಪ್ರಾಬ್ಲಮ್ಸ್ನ ಸೃಷ್ಟಿ ಮಾಡೋದಕ್ಕೆ ನೋಡಿದ್ರೆ ನಿನ್ನ ಪಾಲಿಗೆ ನಾನು ಹಳೆ ಸತ್ಯ ಆಗಬೇಕಾಗತ್ತೆ. ಓ, ಏನು ಹೆದರ್ಸ್ತಾ ಇದೆಯಾ? ಇದು ನನ್ನ ಮನೆ. ನನ್ನನ್ನೇ ಈ ಮನೆಯಿಂದ ಆಚೆ ಕಳ್ಸೋದಕ್ಕೆ ನೀನ್ ಯಾರೇ? ಈ ಮನೆ ಸೊಸೆ. ನಾನು ನಿನ್ನನ್ನು ಹೊರಗೆ ಕಳ್ಸೋದೇನೋ. ಇನ್ನೊಂದ್ಸಲ ಬಾಲ ಬಿಚ್ಚಿದ್ರೆ ಅತ್ತೇನೆ ನಿನ್ನನ್ನು ಹೊರಗೆ ಹಾಕ್ತಾರೆ. ಅವ್ರಿಗೂ ನಿನ್ನ ಬಣ್ಣ ಗೊತ್ತಾಗಿದೆ. ಇನ್ನು ಅವರು ನಿನ್ನ ಪರ ಬರಲ್ಲ. ಸತ್ಯ, ಸುಮ್ಮನೆ ನನ್ನನ್ನ ಕೆಣಕ್ ಬೇಡ. ಮೈಂಡ್ ಯೋರ್ ಟಂಗ್. ನಾವೆಲ್ಲ ಮೈಂಡ್ ಇಟ್ಕೊಂಡೇ ಮಾತಾಡ್ತೀವಿ. ಬೇಡದೇ ಇರೋ ಕೆಲಸ ಮಾಡೋದು ನೀನು. ಸತ್ಯ, ಜಾಸ್ತಿ ಮಾತಾಡ್ತಾ ಇದೆಯಾ ನೀನು. ನಿನ್ನ ಮಾತು ಮಿತಿ ಮೀರ್ತಾ ಇದೆ. ಹಾಂ, ಆಮೇಲೆ ಇನ್ನೊಂದು ಮಾತು. ಇನ್ಮೇಲೆ ಈ ಹೋಗೆ ಬಾರೆ ನೀನು ತಾನು ಅನ್ನೋದೆಲ್ಲ ಬಂದು. ಸತ್ಯ ಅವರೇ, ನೀವು ತಾವು ಅಂತ ಮರ್ಯಾದೆಯಿಂದ ಮಾತಾಡಿಸ್ಬೇಕು. ಬೇಕಾದ್ರೆ ಅತ್ತಿಗೆ ಅಂತಾನೂ ಕರಿಬೋದು. ಗೊತ್ತಾಯ್ತಾ? ವಾಟ್? ನಿನಗೆ ಮರ್ಯಾದೆ ಬೇರೆ ಕೊಡ್ಬೇಕಾ? ನಿನ್ನ ಕನ್ಸೆಲ್ಲ ನನ್ಸ್ ಆಗೋದಿಲ್ಲ ಸತ್ಯ. ನನಗೆ ಮೂರು ಬಿಟ್ಟವ್ರನ್ನ, ದಾರಿ ತಪ್ಪದವ್ರನ್ನ ಹೇಗೆ ದಾರಿಗೆ ತರೋದು ಅಂತ ಚೆನ್ನಾಗಿ ಗೊತ್ತು. ಸತ್ಯ, ನೋವ್ತಿದೆ ಬಿಡು. ಏನಂದೆ? ನೋವ್ತಾ ಇದೆ ಬಿಡು ಸತ್ಯ. ಏನಂದೆ? ಸತ್ಯ ಅವರೇ, ನೋವ್ತಿದೆ ಬಿಡಿ. ಹೀಗೆ ಬಾ ದಾರಿಗೆ. ಇದು ಬುದ್ಧಿವಂತರ ಲಕ್ಷಣ. ಇನ್ಮೇಲಿಂದ ಇದನ್ನೇ ಕಂಟಿನ್ಯೂ ಮಾಡು. ಇನ್ಮೇಲಿಂದ ಹೀಗೆ ಕೀರ್ತನ. ನೀನು ಬೊಂಬೆ, ನಾನು ಸೂತ್ರಧಾರಿ. ಏನಾದರೂ ಕಿತಾಪತಿ ಮಾಡಿದ್ರೆ ನಾನು ಕುಣಿಸ್ತಾ ಇರ್ತೀನಿ, ನೀನು ಕುಣಿತಿರ್ಬೇಕು ಅಷ್ಟೆ.
ಅವಾಗ ನೀನು ಈ ಥರ ಬೇಡ್ಕೊಂಡ್ರು ನಾನು ಬಿಡಲ್ಲ. ಇವಳನ್ನ ಹೀಗೆ ಬಿಟ್ಟರೆ ನಾನು ಬೀದಿಗೆ ಬರೋದ್ರಲ್ಲಿ ಡೌಟೇ ಇಲ್ಲ. ಐ ಹ್ಯಾವ್ ಟು ಡೂ ಸಮಥಿಂಗ್ ಅಬೌಟ್ ಇಟ್. ಐ ಹ್ಯಾವ್ ಟು ಡೂ ಸಮಥಿಂಗ್ ಅಬೌಟ್ ಇಟ್. ಸೀತಾ, ಓಹೋ, ಏನು ನಮ್ಮ ಯಜಮಾನ್ರು ಇಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದ್ದಾರೆ. ಸುಂದರ ಮನೆ ಹಾಳಾಯಿತು. ಅದೇ ಪಂಚೆ, ಅದೇ ಶರ್ಟು, ಏನೋ ನಾನು ಸೂಟ ಹಾಕಿದ್ದೀನಿ. ನೋಡ್ರಿ, ನನ್ನ ಗಂಡ ಯಾವತ್ತಿದ್ರೂ ಸುಂದರನೇ, ಅದಕ್ಕೆ ದೃಷ್ಟಿ ತೆಗೆದೆ. ಅದರಲ್ಲಿ ತಪ್ಪೇನು? ತಪ್ಪೇನಿಲ್ಲ ಬಿಡು, ಸ್ವಲ್ಪ ಹೊರಗಡೆ ಹೊರಡ್ತೀನಿ. ಹಾಂ, ಅದೇ ಅಂದ್ಕೊಂಡೆ. ಮುಖದ ಕಳೆ ನೋಡಿ ಏನೋ ವಿಷಯ ಇರಬೇಕು ಅಂತ. ಹೋ ಕಣೆ, ಇವತ್ತು ಒಬ್ಬ ಸ್ಪೆಷಲ್ ವ್ಯಕ್ತಿನ ಭೇಟಿಯಾಗೋದಕ್ಕೆ ಹೋಗ್ತಾ ಇದ್ದೀನಿ. ಸ್ಪೆಷಲ್ ವ್ಯಕ್ತಿನ? ಯಾರೀ ಅದು? ನಿನ್ನೆ ಒಂದು ಪುಟಾಣಿ ಹುಡುಗ ನನ್ನ ಕಾಪಾಡ್ದ ಅಂತ ಹೇಳಿದ್ನಲ್ಲ, ನೆನಪಿದೆಯಾ? ಹ್ಞೂ ರೀ, ನೆನಪಿದೆ. ಆ ಮಗುಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಅನಿಸ್ತಿದೆ. ಅದಕ್ಕೆ ಅವನ್ನ ನೋಡಿ ಮಾತಾಡಬೇಕು ಅಂತ ಅದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲ, ಆದರೆ ಆ ಹುಡುಗ ಎಲ್ಲಿ ಸಿಗ್ತಾನೆ ಅಂತ ಗೊತ್ತೇ ಇಲ್ವಲ್ಲ. ಇವತ್ತು ಅದೇ ಪಾರ್ಕಿಗೆ ಹೋಗ್ತಾ ಇದ್ದೀನಿ. ನಿನ್ನೆ ಟೈಮ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಆ ಮಗು ಬಂದರೂ ಬರಬಹುದಲ್ವಾ? ಈ ಆಂಗಲಲ್ಲಿ ನಾನು ಯೋಚನೆ ಮಾಡಿರಲಿಲ್ಲ ನೋಡಿ. ಯಾಕೋ ಗೊತ್ತಿಲ್ಲ ಸೀತಾ, ಆ ಮಗು ನೋಡ್ತಿದ್ರೆ ನಮಗೆ ತುಂಬ ಬೇಕಾದವನು ಅಂತ ಅನಿಸ್ತಿದೆ. ಯಾವುದೋ ಜನ್ಮದಲ್ಲಿ ನಮ್ಮ ಮನೆ ಮಗನಾಗಿದ್ದ ಅನ್ನೋ ಭಾವನೆ ನನಗೆ. ಅಲ್ಲ, ಅವನನ್ನು ನೋಡಿದ್ದು ಒಂದೇ ಸಲ. ಅದ್ಯಾಕೋ ಅವನನ್ನು ನೋಡಲೇಬೇಕು ಅಂತ. ಹೇಳ್ತಿರೋದು ನೋಡಿದ್ರೆ ನನಗೂ ಆ ಮಗುನ ನೋಡಬೇಕು ಅಂತ ಅನಿಸ್ತಾ ಇದೆ. ಮತ್ತೆ ಯಾಕೆ ತಡ? ನಡಿ, ನನ್ನ ಜೊತೆ ಹೋಗ್ಬಿಡೋಣ. ಈಗ್ಲಾ? ಹಾಂ, ಅಯ್ಯಯ್ಯೋ, ಇವತ್ತಾಗಲ್ಲ ರೀ, ಮನೇಲಿ ತುಂಬ ಕೆಲಸ ಇದೆ. ಇನ್ನೊಂದು ದಿನ ಬರ್ತೀನಿ. ಸರಿ, ಹಾಗಿದ್ರೆ ನಾನೇ ಹೋಗಿ ಬರ್ತೀನಿ. ಒಬ್ಬರೇ ಹೋಗೋದು ಬೇಡಪ್ಪ, ಲಕ್ಷ್ಮಣನ್ ಕರ್ಕೊಂಡು ಹೋಗಿ. ಅವನ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾನೆ, ಅವನಿಗೆ ಯಾಕೆ ಸುಮ್ಮನೆ ತೊಂದರೆ ಕೊಡೋದು? ಅಲ್ಲ ರೀ, ಅದು ಓಹ್, ನೆನ್ನೆ ಹಾಗಾಯಿತು ಅಂತ ಭಯ ಪಟ್ಕೋತಾ ಇದೀಯಾ? ಇವತ್ತು ಡ್ರೈವರ್ನ ನಾನು ಪಾರ್ಕ್ ಒಳಗಡೆನೇ ಕರ್ಕೊಂಡು ಹೋಗ್ತೀನಿ, ಸರಿನಾ? ನಿಮ್ಮ ಹಠ ಬಿಡ್ತೀರಾ ನೀವು? ಆಯಿತು, ಹುಷಾರಾಗಿ ಹೋಗಿ ಬನ್ನಿ. ಸೀತಾದೇವಿಯು ರಾಮಚಂದ್ರನಿಗೆ ಅಪ್ಪಣೆ ಮಾಡಿದ್ರೆ ಮುಗೀತಲ್ಲ, ಶಿರಸಾ ವಹಿಸ್ತೀನಿ. ಜಾನಕಿ, ಸತ್ಯ ಏನಾದರೂ ಫೋನ್ ಮಾಡಿದ್ಲಾ? ಇಲ್ಲ ಅತ್ತೆ. ಪಾಪ ಕಣೆ ಅವಳು. ಯಾಕತ್ತೆ, ಏನಾಯಿತು? ಮತ್ತಿನ್ನೇನೆ, ಮದುವೆ ಆಗಿ ಇಷ್ಟು ದಿನ ಆಗಿದೆ. ಒಂದಿನ ಆದರೂ ಅವಳನ್ನು ಊಟಕ್ಕೆ ಕರೆದು ಅವಳಿಗಿಷ್ಟವಾದ ಅಡುಗೆನ ಮಾಡಿ ಬಡಿಸಿ ಅವಳು ಕುಂಕುಮ ಕೊಟ್ಟು ಕಳಿಸಿದ್ದೀವೇನೆ? ಇಲ್ಲ ಅತ್ತೆ, ಅವಳು ಬಂದು ತುಂಬ ದಿನಗಳೇ ಆಗೋಯ್ತು. ಮದುವೆ ಆದ ಹೊಸರಲ್ಲಿ ಅವಳು ಅಳಿಯಂದ್ರು ಬಂದು 4 ದಿನ ಇದ್ದಿದ್ದು ಬಿಟ್ಟರೆ ಆಮೇಲೆ ಬಂದೇ ಇಲ್ಲ. ಬಂದೇ ಇಲ್ಲ ಅಂತ ಯಾಕೆ ಹೇಳ್ತೀಯ? ನಾವು ಕರೆದಿದ್ರೆ ತಾನೆ. ಹೌದು ಅತ್ತೆ, ನಮ್ಮದು ತಪ್ಪಿದೆ. ಅದೇ ಯೋಚನೆ ಮಾಡ್ತಾಯಿದ್ದೀನಿ ಜಾನಕಿ, ನಾವು ಯಾಕೆ ಈಗ ಅವಳನ್ನ ಕರಿಬಾರ್ದು? ಹೇಗೂ ಗೌರಿ ಹಬ್ಬ ಹತ್ರ ಬಂತಲ್ಲ, ಗೌರಿ ಬಾಗ್ನ ಕೊಟ್ಟು ಕಳ್ಸೋಣ. ಹೌದಲ್ವಾ ಅತ್ತೆ? ನನಗಿದು ಹೊಳದೇ ಇರಲಿಲ್ಲ ನೋಡಿ. ನೀವು ನೆನಪು ಮಾಡಿದ್ದು ಒಳ್ಳೆಯದೇ ಆಯಿತು. ನಾಳೆನೇ ಅವಳಿಗೆ ಫೋನ್ ಮಾಡಿ ಬರೋಕ್ಕೆ ಹೇಳ್ತೀನಿ ಅತ್ತೆ. ಇದೊಂದು ಬಾಕಿ ಇತ್ತು, ಆ ಗಂಡು ಬಿರಿಗೆ ಬಾಗ್ನ ಬೇರೆ ಕೇಡು. ಏಯ್, ಅವಳಿಗೆ ಕರೆದ್ರೆ ನೀನು ಯಾಕೆ ಉರ್ಕೊಳ್ತೀಯಾ? ನಿಂದು ಎಷ್ಟಿದೆಯೋ ಅಷ್ಟು ನೋಡ್ಕೊ. ನಾನೇನಾದರೂ ನನ್ನ ಗಂಡನ ಮನೇಲಿ ಇದ್ದಿದ್ರೆ ನನ್ನನ್ನು ಕರಿತಾ ಇದ್ದ?
ನಾನೇ ನ್ಯಾಯವಾಗಿ ಮದುವೆ ಮಾಡಿಕೊಟ್ಟಿದ್ರೆ ಕರಿತಿದ್ದೆ ಕಣೆ. ಇದೇ ಬೇಡ ಅನ್ನೋದು. ನನ್ನ ಬಗ್ಗೆ ಎಷ್ಟು ಕೇವಲವಾಗಿ ಮಾತಾಡ್ತೀಯ. ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತೀಯ. ಅವಳಿಂದ ಯಾರಿಗೂ ನೆಮ್ಮದಿಲ್ಲ. ಏನೋ ಅವಳ ಹಣೆ ಬರ ಚೆನ್ನಾಗಿತ್ತು, ಆ ಕಾರ್ತಿಕ್ನ ಮದುವೆ ಮಾಡ್ಕೊಂಡು ಹೋದ್ಲು. ಆ ಮದುವೆ ಆಗಿದ್ದೆ ನಾನಲ್ಲಿಂದ ಎದ್ದು ಹೋಗಿದ್ಕೆ, ಅದು ನೆನಪಿರ್ಲಿ. ಇಲ್ಲ ಅಂದರೆ ಅವಳನ್ನ ಯಾವಂತ ಕಟ್ಕೋತಾ ಇದ್ದ. ಹಂಗೆ ನೋಡಿದ್ರೆ ಅವಳಿಗೆ ಮದುವೆ ಆಯಿತು ಅನ್ನೋ ಕಾರಣಕ್ಕೆ ನೀವುಗಳು ನನಗೆ ಕೃತಜ್ಞತೆ ತೋರಿಸ್ಬೇಕು. ನನ್ನ ಲೈಫ್ ಹಾಳು ಮಾಡಿಕೊಂಡು ಅವಳಿಗೆ ಬಾಳ್ಕೊಟ್ಟೆ. ದಿವ್ಯಾ, ಅವಳ ಬಗ್ಗೆ ಇನ್ನು ಒಂದೇ ಒಂದು ಮಾತಾಡಿದ್ರು ಹಲ್ಲು ಉದುರಿಸ್ಬಿಡ್ತೀನಿ. ನೀನು ನಮ್ಮನ್ನ ಬೀದಿ ನಿಲ್ಲಿಸಿದಾಗ ನಮ್ಮ ಮರ್ಯಾದೆ ಕಾಪಾಡ್ತಾಳ ಅವಳು. ಅಷ್ಟಕ್ಕೂ ನಾನೇನಾದ್ರೂ ನಿನ್ನನ್ನು ಕೇಳಿದ್ನಾ? ಆದರೂ ಯಾಕೆ ಅವಳ ವಿಷಯ ಬಂದ ತಕ್ಷಣ ಹೀಗೆ ಮೂಗು ತೋರಿಸ್ತೀಯಾ? ಅಯ್ಯೋ, ಇವಳ ಹತ್ರ ಇರೋದು ಇದು ಒಂದೇ ಬುದ್ಧಿ ಜಾನಕಿ. ಅದೇನೋ ಹೇಳ್ತಾರಲ್ಲ, ದಿನ ಸಾಯೋರ್ಗೆ ಅಳೋರು ಯಾರು ಅಂತ, ಹಾಗಾಯ್ತು. ವಾವ್, ಕಣ್ಮುಂದೆ ಮಗಳು ಸಾಯ್ತಿದ್ರು ಪರವಾಗಿಲ್ಲ ಅನ್ನೋ ಅಮ್ಮ, ನನ್ನ ಸಂತೋಷ ಕಿತ್ಕೊಂಡಿರೋಳ ಕರೆದು ಸಂಭ್ರಮ ಮಾಡ್ತಿರೋ ಅಜ್ಜಿ. ಅವಳಿಂದಾಗಿ ನಾನು ಈ ಸ್ಥಿತಿಲಿದ್ದೀನಿ. ಆದರೂ ನಿಮಗೆ ಅವಳೇ ಹೆಚ್ಚಾ? ಅವಳೇನೇ ಮಾಡಿದ್ಲು ನಿಂಗೆ? ನೀನು ನಿನ್ನ ತಲೆ ಮೇಲೆ ಕಲ್ಲು ಹಾಕೊಂಡು ಅವಳ ಬಗ್ಗೆ ಮಾತಾಡ್ತಿದೀಯಾ? ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗಿ. ಅವಳ ಬಗ್ಗೆ ನಿಮಗೆ ಗೊತ್ತಲ್ಲ ಅತ್ತೆ, ನೀವು ಸುಮ್ಮನೆ ಬೇಜಾರಾಗಬೇಡಿ. ನೀವು ಸತ್ಯ ಅವ್ರಿಗೆ ಬರೋದಕ್ಕೆ ಹೇಳಿ, ಏನೇನು ಬೇಕು ಅಂತ ಲಿಸ್ಟ್ ಮಾಡಿ ನನಗೆ ಕೊಡಿ. ನಾಳೆ ಕೆಲಸ ಮುಗಿಸಿ ಬರುವಾಗ ತಂದು ಕೊಡ್ತೀನಿ. ಸರಿ ಹೇಳಿದ್ರೆ. ನೋಡ್ದ್ಯಾ ಜಾನಕಿ, ಈ ಹುಡುಗ ಗಂಡು ದಿಕ್ಕಿಲ್ದಿರೋ ಈ ಮನೆಗೆ ಆಸರೆ ಆಗಿದ್ದಾನೆ. ಅದು ಯಾವ ಜನ್ಮದಲ್ಲಿ ಈ ಮನೆ ಮಗನಾಗಿ ಹುಟ್ಟಿದ್ನೋ ಏನೋ. ಹೌದತ್ತೆ, ಮನೆ ಮಗ ಹೇಳೋ ಮಾತು ಅವನ ಬಾಯಲ್ಲಿ ಬಂತು. ನಮ್ಮ ದಿವ್ಯನೂ ಬದಲಾಗಿದ್ರೆ ಇವನ ಜೊತೆಲಿದ್ದರೆ ಅವ್ಳು ಖಂಡಿತ ಬದಲಾಗ್ತಾಳೆ ಕಣೆ. ಆದರೆ ಸ್ವಲ್ಪ ಸಮಯ ಬೇಕು. ಏನು ಮಾಡೋದು, ನಾವು ಉಸಿರಿರೋವರೆಗೂ ಕಾಯೋಣ. ಎಲ್ಲಿ ಆ ಹುಡುಗ ಕಾಣಿಸ್ತಾನೆ ಇಲ್ವಲ್ಲ? ಇವತ್ತು ಎಷ್ಟೊತ್ತಾಗಲಿ ರಾಮು ಅವನ್ನ ಮಾತಾಡಿಸ್ಕೊಂಡೇ ಹೋಗಬೇಕು. ಸರಿ ಸರ್. ಅಲ್ಲ, ಎಷ್ಟು ಚೂಟಿ ಆಗಿದ್ದ ಅಂತೀನಿ ಅವನು. ಹ್ಞೂ ಸರ್, ಅವತ್ತು ನನ್ನ ಹತ್ರ ಇನ್ನೆಲ್ಲರು ಬೇಕು ಅಂತ ಸನ್ನೆ ಮಾಡಿ ತೋರಿಸ್ತಾ ಸರ್. ಹಾಗೆ ನನ್ನ ಕೈ ಹಿಡಿದು ನೀವಿದ್ದ ಜಾಗಕ್ಕೆ ಕರ್ಕೊಂಡು ಬಂದ ಸರ್. ನೋಡು ರಾಮು, ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಏನಾಗ್ತಿದೆ ಅಂತ ಅರ್ಥ ಮಾಡಿಕೊಂಡು ಬೇಗ ಬಂದಲ್ಲ. ಅದು ಅವತ್ತು ಆ ಹುಡುಗ ಸರಿಯಾದ ಸಮಯಕ್ಕೆ ಬರದೆ ಹೋಗಿದ್ದಿದ್ರೆ ನಾನು ಏನಾಗ್ತಿದ್ನೋ ಏನೋ. ಅವನಿಗೆ ಹೇಗಾದ್ರೂ ಮಾಡಿ ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಹೌದು ಸರ್, ನೀವು ಇಲ್ಲೇ ಇರಿ, ನಾನು ಹುಡ್ಕೊಂಬರ್ತೀನಿ. ಸರಿ ಸರಿ, ನೀವು ಹೋಗಿ ಹುಡ್ಕೊಂಬ, ನಾ ಇಲ್ಲೇ ಇರ್ತೀನಿ. ಸರಿ ಸರ್. ಸರ್, ಸರ್, ಆ ಹುಡುಗ ಅಲ್ಲಿ ಆಟ ಆಡ್ತಾ ಇದ್ದಾನೆ ಸರ್. ಎಲ್ಲಿ? ಅಲ್ಲೇ ಸರ್. ಸರಿ ಸರಿ, ನಡಿ. ಸರ್, ಆ ಹುಡುಗ ನೋಡಿ ಅಲ್ಲಿ ಆಟ ಆಡ್ತಾ ಇದ್ದಾನೆ. ರಾಮು, ನೀನು ಕಾರ್ ಹತ್ರ ಇರು, ನಾ ಹುಡುಗನ ಮಾತಾಡ್ಸ್ಕೊಂಬರ್ತೀನಿ. ಸರಿ, ಹೋಗಿ. ಹಲೋ, ಹಾಯ್. ನಿನ್ನೇ ಹುಡ್ಕೋತಾ ಬಂದೆ, ಸಿಗ್ಬಿಟ್ಟಿಯಲ್ಲ. ಬಾ, ಇದಾವನೋ ಕೂತ್ಕೊಂಡು ಮಾತಾಡೋಣ. ಬಾ, ಇಲ್ಲಿ ಕೂತ್ಕೋ. ಜಾಣ ಮರಿ. ನೀನಾವತ್ತು ಸರಿಯಾದ ಸಮಯಕ್ಕೆ ಬಂದು ಸಹಾಯ ಮಾಡಿದೆಯಲ್ಲ, ಅದಕ್ಕೆ ತುಂಬ ಥ್ಯಾಂಕ್ಸ್ ಕಣಮ್ಮ. ಎಷ್ಟು ಒಳ್ಳೆ ಹುಡುಗ ನೀನು. ಯಾಕೆ ಮರಿ ಮಾತಾಡೋಲ್ಲ? ಹೊಸ ಮುಖ ಅಂತನಾ? ಪರಿಚಯ ಇಲ್ಲದೆ ಇರೋರ ಹತ್ರ ನಿಮ್ಮಮ್ಮ ಮಾತಾಡಬೇಡ ಅಂತ ಹೇಳಿದಾರಾ? ಇಲ್ಲ, ಇವ್ರ ಜೀವ ಉಳಿಸಿದ್ರು ಅಟ್ಲೀಸ್ಟ್ ಒಂದು ಚಾಕ್ಲೇಟ್ ತರದೆ ಬಂದಿದ್ದಾರಲ್ಲ ಅಂತ
ಬೇಜಾರಾ? ಅಂಕಲ್, ನೀವು ಇವನ್ ಜೊತೆ ಮಾತಾಡ್ತಾ ಇದ್ದೀರಾ? ಹ್ಞೂ, ಯಾಕಪ್ಪ? ಅವನಿಗೆ ಕಿವಿನೂ ಕೇಳಲ್ಲ, ಮಾತು ಬರಲ್ಲ.